ನಮ್ಮ ಅಜ್ಜಿ ಮೊಮ್ಮಗನ ಮೇಲೆ ಪ್ರೀತಿ ಜಾಸ್ತಿ ನೋಡ್ರಿ. ಸರ್ ಬೈತಾವ್ರೆ. ಅಕ್ಕ ಅವ್ರೆ ಯಾರೋ ಗೊತ್ತಿಲ್ಲ ಅಂತ. ಸಂಡೇ ಟೈಮ್ ಫುಲ್ ಕ್ರೌಡ್ ಇದೆ. ಬೇರೆ ಟೈಮ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ವಿಷ್ಣುವರ್ಧನ್ ತರ ಕಾಣ್ತಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಯುಕೆ ಬ್ರೋ ಇಂದ ನಮ್ಗೆ ಫ್ರೀಯಾಗಿ ರೈಡ್ ಮಾಡಿಸ್ತವ್ರೆ, ಬೋಟ್ ರೈಡ್ ನೋಡ್ರಿ. ಅಣ್ಣ ಫುಲ್ ಟ್ರಿಪ್ ನೋಡಿದವ್ರೆ. ಹೋಟೆಲ್ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನನಗಿಂತ ನನ್ನ ಮಗಳು ಜಾಸ್ತಿ ಎಂಜಾಯ್ ಮಾಡಿಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಒನ್ ಡೇ ಟ್ರಿಪ್ ಹೋಗ್ತಿದೀವಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ. ಈಗ ಹೊಸದಾಗಿ ಲಾಸ್ಟ್ ವೀಕ್ ಮದ್ವೆ ಆಗಿದ್ದಾರೆ. ಎಷ್ಟು ದಿನ ಆಯ್ತು ಮದ್ವೆ ಆಗಿ? 12 days ಆಗಿದೆ ಮದ್ವೆ ಆಗಿ. ಹೊಸ ಜೋಡಿ, ಅವ್ರಿಗೆ ಶುಭ ಹಾರೈಸ್ತೀವಿ ಎಲ್ಲ ಕಮೆಂಟ್ ಅಲ್ಲಿ ನೋಡ್ರಿ. ಅವ್ರ ನಮ್ಮ ಅಕ್ಕ ಅನಿತಾ ಅಕ್ಕ ಅಂತ, ಇವ್ರು ಪೃಥ್ವಿ ಅಕ್ಕ. ಏನಾದ್ರು ಹೇಳ್ತೀರಾ? ಹೇಳ್ರಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ. ನಮ್ ತಮ್ಮನ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವ್ರ ನಮ್ಮ ಅಮ್ಮ, ಇವ್ರ ನಮ್ಮ ಅಪ್ಪ. ಅಲ್ಲಿ ಹಿಂದೆಗಡೆ ನಮ್ಮ ಅಜ್ಜಿ ಮತ್ತೆ ದಿವಾಕರ್ ಇದ್ದಾರೆ. ದಿವಾಕರ್ ರಾಯ್ ಹೇಳ್ರಿ. ಮುಂದೆ ಕಾರಲ್ಲಿ ಇದ್ದಾರೆ ನನ್ನ ತಮ್ಮ ಮತ್ತೆ ಅವ್ರ ಫ್ರೆಂಡ್ಸು. ನಾವ್ ಈ ಕಾರಲ್ಲಿ ಹೋಗ್ತಿದೀವಿ. ಸೊ ಸಂಡೇ ಅಲ್ವಾ, ಎಲ್ರಿಗೂ ರಜಾ. ಸೊ ಅದಕ್ಕೆಲ್ಲ ಟ್ರಿಪ್ ಹೋಗ್ತಿದೀವಿ. ಒನ್ ಡೇ ಟ್ರಿಪ್ ಮಂಚನಹಳ್ಳಿ ಹತ್ರ ಇರೋ ಶ್ರೀನಿವಾಸ್ ಸಾಗರ್ಗೆ ಹೋಗ್ತಾ ಇದೀವಿ. ಬನ್ನಿ ನಮ್ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ಫುಲ್ ಲಾಗ್ ನೋಡಿ, ಕ್ರೇಜಿ ಆಗಿರುತ್ತೆ. ಉತ್ತರ ಕನ್ನಡ ಜೋಳದ ರೊಟ್ಟಿ, ಇವ್ನು ನಮ್ಮ ಚಿಕ್ಕಬಳ್ಳಾಪುರ ರಾಗಿ ಮುದ್ದೆ ಕಾಂಬಿನೇಷನ್. ಲವ್ ಮ್ಯಾರೇಜ್ ಆಗಿದ್ದಾರೆ, ಖುಷಿಯಾಗಿರ್ಲಿ. ಸೊ 30 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೋಡ್ಬೋದು ನೀವೆಲ್ಲ. ಫುಲ್ ರೋಡೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಸೊ ಫುಲ್ಲು ಜನ ಇದ್ದಾರೆ ನೋಡಿ. ಕಾರ್ ಪಾರ್ಕ್ ಮಾಡಕ್ ಜಾಗ ಇಲ್ಲ, ಇಲ್ಲಿ ಪಾರ್ಕ್ ಮಾಡಿದೀವಿ. ಇನ್ನೊಂದು ಕಾರ್ ಅಲ್ಲಿ ಮಾಡಿದೀವಿ. ಎಲ್ಲಿ ನೋಡಿದ್ರು ಜನ ಸಾಗರ ಫುಲ್ಲು. ಗಾಡಿ ವಾಶ್ ಮಾಡ್ತಾವ್ರ ಅಲ್ಲಿ. ಫುಲ್ಲು ಎಲ್ಲ ಸ್ಕೇಟಿಂಗ್ ಮಾಡ್ತಾವ್ರ ಒಬ್ಬೊಬ್ರು. ಹೆವಿ ಜನ ಇದ್ದಾರೆ. ಬಟ್ ಈ ರೋಡ್ ಚಿಕ್ಕದು, 2 ಕಾರ್ ಹೋಗಕ್ಕೆ ಆಗಲ್ಲ ಅಂತ ಇದ್ರಲ್ಲೂ ಬರ್ತಿದ್ದಾರೆ. ನೋಡಿ ಫೈನಲಿ ಬಂದ್ಬಿಟ್ಟಿದೀವಿ ನೋಡಿ, ಇದೆ ವ್ಯೂ ಪಾಯಿಂಟ್. ಇಷ್ಟು ಜನದೊಳಗಡೆ ಏನ್ ಈಜಾಡ್ತೀವೋ ಗೊತ್ತಿಲ್ಲ, ಏನ್ ಸ್ನಾನ ಮಾಡ್ತೀವೋ ನೀರಲ್ಲಿ ಗೊತ್ತಿಲ್ಲ. ಸೊ ಈಗ ನಮ್ ಜೊತೆ ಚೇತು ಅವ್ರು ಇದ್ದಾರೆ, ಅವ್ರೇನೋ ಹೇಳ್ತಾರೆ. ಬನ್ನಿ. ನಾನು ಇವಾಗ ಯುಕೆ ಗೌಡ ಅಂದ್ಬಿಟ್ಟು, ಉದಯ್ ಗೌಡ ಅಂದ್ಬಿಟ್ಟು ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಬ್ರೋ ಯಾವ ಊರು ನಿಮ್ದು? ಇಲ್ಲೇ ಬ್ರೋ, ಚಿಕ್ಕಬಳ್ಳಾಪುರನೇ ನಮ್ದು. ಚಿಕ್ಕಬಳ್ಳಾಪುರ. ಎಷ್ಟು ವರ್ಷದಿಂದ ಇದೆ ಬ್ರೋ ಡ್ಯಾಮೇಜ್ ನೋಡೋಂಗೆ? ಸುಮಾರು ವರ್ಷದಿಂದ ಇದೆ. ಜನಗಳು ಹಿಂಗೆ ಇರ್ತಾರೆ ಬ್ರೋ? ಯಾವಾಗ್ಲೂ ಇರಲ್ಲ, ಇವಾಗ ನೀರು ಯಾವಾಗ್ಲೂ ತುಂಬಲ್ಲ. ತುಂಬಾಗ ಜನ ಇರ್ತಾರೆ. ಯಾವ್ದೇ ತರ ಸಮಸ್ಯೆಗಳಾಗಿಲ್ಲ ಬ್ರೋ? ಏನಾಗಿಲ್ಲ, ಒಂದಿಬ್ರು ಸತ್ತವರ ಅಷ್ಟೇ ಬಿಟ್ಟು. ಹೆಂಗಿದೆ ಡ್ಯಾಮ್ ಅಲ್ಲಿ? ಚೆನ್ನಾಗಿದೆ ಬ್ರೋ. ಮತ್ತೆ ಏನೇನಿದೆ ಇಲ್ಲಿ ಡ್ಯಾಮ್ ಅಲ್ಲಿ? ಏನಿಲ್ಲ, ಡ್ಯಾಮು ಒಂದ್ ದೇವಸ್ಥಾನ ಇದೆ. ಡ್ಯಾಮ್ ಅಲ್ಲಿ ಮತ್ತೆ ದೇವಸ್ಥಾನ ಮತ್ತೆ ಚೌಟ್ರಿನೂ ಇದೆ. ಚೌಟ್ರಿನೂ ಇದೆಯಾ? ಮತ್ತೆ ಇನ್ನ ಬೇರೆ ಯಾವ ದೇವ್ರು ಬ್ರೋ ಅದು? ಸುತ್ತಮುತ್ತ ಬೇರೆ ಪ್ಲೇಸ್ ಏನಿಲ್ಲ, ಚಿಕ್ಕಬಳ್ಳಾಪುರ ನಂದಿ ಹಿಲ್ಸ್ ಆ ಕಡೆ ಅಷ್ಟೇ. ಸರಿ ಬ್ರೋ, ಓಕೆ. ಮತ್ತೆ ಇಲ್ಲಿ ಯಾವ್ದು ದೇವಸ್ಥಾನ ಇರೋದು ಇಲ್ಲಿ? ಇದು ತಿರುಪತಿ. ತಿರುಪತಿ. ಹೌದು. ಓಕೆ ಬ್ರೋ, ಸರಿ. ಹೇಳಿಕೆ ತುಂಬಾ ಥ್ಯಾಂಕ್ ಯು. ಓಕೆ ಬ್ರೋ. ಎಲ್ಲ ಕೇಳ್ರಿ. ಅಂಕಲ್ ಗ್ಲಾಸ್ ಬೇಕಂತ ಗ್ಲಾಸ್ ಕೊಡ್ತಿದ್ದೀನಿ ನೋಡ್ರಿ. ತಾಳಿ ಅಂಕಲ್, ಹಾಕೊಳ್ಳಿ ನೀವು. ಈಗ ಇವರು ಸಾಹಸ ಸಿಂಹ ವಿಷ್ಣುವರ್ಧನ್ ತರ ಕಾಣ್ತಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಏನ್ ಹೇಳ್ತೀವಿ ಡ್ಯಾಮ್ ಬಗ್ಗೆ ನಿಮ್ಗೆ? ಡ್ಯಾಮ್ ಸುಮಾರು ವರ್ಷದಿಂದ ನನಗೂ ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡ್ತಾ ಇದ್ದೆ. ಈಗ ಜನಗಳು ಹೇಳ್ತಾ ಇದ್ದಾರೆ ಅಂದ್ರೆ ಶ್ರೀನಿವಾಸ ಡ್ಯಾಮ್ ಅಲ್ಲಿ ಚೆನ್ನಾಗಿ ಇದಾಗ್ತಾ ಇದೆ, ಈಗ ಬೋಟಿಂಗ್ ಎಲ್ಲ ಇದೆ, ಬಂದ್ ನೋಡಿ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಹಾಕಿದ್ದಾರೆ. ಅದಕ್ಕೆ ನಾವು ಬಂದಿದ್ವಿ ನೋಡೋಣ ಅಂತ. ಫ್ಯಾಮಿಲಿ ಫಸ್ಟ್ ಬಂದಿರೋದಂಗಾರೆ ನೀವು? ಇದು 2ನೇ ಸರಿ ಬಂದಿದ್ವಿ. ಮುಂಚೆ ಬಂದಿದ್ವಿ, ಅವಾಗ ನೀರ್ ಇರ್ಲಿಲ್ಲ. ಈಗ ಬಂದಿರೋದಕ್ಕೆ ನೀರ್ ಇದಾವೆ. ಇದು 2ನೇ ಸರಿ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಎಷ್ಟು ಜನ ಬಂದಿರ ಟೋಟಲ್? 11 ಜನ ಬಂದಿದ್ದೀವಿ. 11 ಜನ ಬಂದಿದ್ದೀರಾ? ಎಲ್ಲ ಯಲಹಂಕದಿಂದ ಬಂದಿದ್ದೀವಿ. ನೀವೇನಾರು ಹೇಳ್ತೀರಣ್ಣ? ಸೊ ಎಲ್ಲಿ ನೋಡಿದ್ರು ಜನ ಸಿಕ್ಕಾಪಟ್ಟೆ ಇದ್ದಾರೆ. ನಾವು ಸುಮ್ಮನೆ ಇಲ್ಲೆಲ್ಲ ವೈಬ್ ಎಂಜಾಯ್ ಮಾಡ್ತೀವಿ ಅಷ್ಟೇ.
ಹೆವಿ ಬಿಸಿಲಿದೆ. ಬರೀ ಏನೋ ಹೇಳ್ತೀರಾ? ಏನು ಹೇಳೋದಿಲ್ಲ ಬ್ರೋ, ಜನಗಳು ತುಂಬಾನೇ ಇದಾರೆ. ನೋಡ್ತಾ ಇದೀರಾ ಎಲ್ಲ ಫುಲ್ ನೋಡಿ, ಅಲ್ಲಿ ಯಾವ ಮೂಲೆಯಲ್ಲಿ ಒಬ್ಬ ನಿಂತಿದ್ದಾನೆ, ಹೋಗಿ ಅಲ್ಲಿ ಯಾವ ಹೋಗ್ತಾರೋ ಸೆಕ್ಯೂರಿಟಿ ಗೊತ್ತಿಲ್ಲ, ಹೋಗಿ ಅವನ್ನ ಹಿಡ್ಕೊಂಡು ನಾಯಿ ಹೊಡೆದ ಮುಡಿತಾರೆ ಮಾತ್ರ ಪಕ್ಕ, ಅದೊಂದು ಗ್ಯಾರಂಟಿ. ನೋಡಿದ್ರೆ ಎಲ್ಲೋಗಿದಾರ ಎಲ್ಲ ಫುಲ್ ಗ್ಯಾರಂಟಿ ಅದಂತೂ. ತುಂಬಾ ಮಾತ್ರ ಕ್ರೌಡ್ ಇದೆ ಮಾತ್ರ. ಜಾರ್ತದ ಕಾಲಿ ನೋಡಿ, ಫುಲ್ಲು ಜನ ಜಾರ್ತಾ ಐತೆ, ಫುಲ್ಲು ಪಾಚಿ. ಪೃಥ್ವಿ ನೋಡ್ರಿ, ಪೃಥ್ವಿ ಎಲ್ಲೋಗಿದ್ದಾನೆ? ಪೃಥ್ವಿ ಪವನ್ ಸೊ ನೋಡಿ, ಫುಲ್ಲು ಎಲ್ಲ ಜಾರ್ತಾ ಇದೆ, ಫುಲ್ ಪಾಚಿ. ಏನಾದ್ರು ಹೇಳ್ರಿ ಎಲ್ಲ. ಪರವಾಗಿಲ್ಲ. ಪಾಪ ಆಡ್ತಿಲ್ಲ ಯಾಕೋ ನೀರಲ್ಲಿ. ಎಲ್ಲ ಫೋನ್ಗಳು ಇಟ್ಕೊಂಡು ಅವನೇ, ಕೀಗಳು, ಫೋನ್ಗಳು. ನೋಡ್ರಿ ನೀರಲ್ಲಿ ಏನ್ರಿ ದಿವಾಕರ್, ಏನ್ ಮಾಡ್ತಿದ್ದೀರಾ? ಏನ ಕೋಮಲ್ ಅವ್ರು ಅವಾಗ್ಲೇ ನೀರಲ್ಲಿ ಇಳ್ದಿರ್ಲಿಲ್ಲ, ಇವಾಗ ಇಳ್ದವ್ರೆ ಫೋನ್ ಎಲ್ಲ ಕೊಟ್ಬಿಟ್ಟು. ಜೋರಾಯ್ತು. ಪೋಸ್ ನೋಡ್ರಿ, ಸಕ್ಕಲ ಕೊಡ್ತಾವ್ರ ಅಣ್ಣ, ಯಾರೋ ಅಣ್ಣ. ನೋಡಿ ರಣಧೀರ ಎಲ್ಲೋಗ್ತಾವನೆ, ರಣಧೀರ. ನಮ್ಮ ಆಕ್ಷನ್ ಕಿಂಗ್ ಇವನು, ಆಕ್ಷನ್ ಕಿಂಗ್ ದಿವಾಕರ್ ಅವರು ಫುಲ್ಲು ಸ್ನಾನ ಮಾಡ್ಕೊಂಡ್ ಬಂದವ್ರೆ. ಸೊ ನಮ್ ದಿವಾಕರ್ ಅವ್ರನ್ನ ಕೇಳೋಣ ಬನ್ನಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ತುಂಬಾ ಚೆನ್ನಾಗಿತ್ತು. ಸಂಡೇ ಟೈಮ್ ಫುಲ್ ಕ್ರೌಡ್ ಇದೆ. ಬೇರೆ ಟೈಮಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೀರೆಲ್ಲ ಸಖತ್ತಾಗಿದೆ. ಹೊಸ ಜೋಡಿ ಬೇರೆ ಇದೆ ನಮ್ ಜೊತೆ, ಮದ್ವೆ ಆಗಿ 12 ದಿನ ಆಯ್ತು, ಇಲ್ಲಿಗೆ ಬಂದಿದ್ದಾರೆ. ಪೃಥ್ವಿ ಏನ್ ಹೇಳ್ತೀಯ? ಏನಿಲ್ಲ, ಇಷ್ಟಪಡ್ತೀನಿ ಈ ಜಾಗ, ಚೆನ್ನಾಗೈತೆ. ಏನೋ ಇಲ್ಲಿ ಬರಕ್ ಮುಂಚೆ ಹೆಂಗೋ ಇರೋದೆ ಅನ್ಕೊಂಡೆ, ಪರವಾಗಿಲ್ಲ, ಎಂಜಾಯ್ ಮಾಡ್ಬೋದು. ಬಟ್ ಒಂದ್ ಬೇಜಾರ್ ಏನಂದ್ರೆ, ಆ ನೀರಲ್ಲಿ ಆಡಕ್ ನನ್ಗೆ ಇಷ್ಟ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಎಂಜಾಯ್ ಮಾಡ್ದೆ, ಇವರೆಲ್ಲ ಆಡೋದ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನನ್ ಮೇಲೆ ಆಣೆ ಇಟ್ಟು ನೋಡೋಣ ಮುಂದೆ ಏನೇನ್ ಮಾಡ್ತೀನಿ. ಇವತ್ತು ಫುಲ್ ಸಂಡೇ ವ್ಲಾಗ್ನು, ಇನ್ನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನ್ ಮಾಡ್ತೀನಿ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಫುಲ್ಲು ವ್ಲಾಗ್ ನೋಡಿ. ಬನ್ನಿ ನಾವು ಅಪ್ಪ ಅವ್ರನ್ನ ಕೇಳೋಣ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಹೇಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಸಂತೋಷ ಆಯ್ತು. ಚೆನ್ನಾಗಿದೆ. ಬಟ್ ನನ್ಗೆ ಆಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೇ. ಫುಲ್ಲು ರಶ್ ನೋಡ್ರಿ, ಟ್ರಾಫಿಕ್ ಆಗ್ಬಿಟ್ಟಿದೆ, ಹೋಗಕ್ ಆಗ್ತಿಲ್ಲ. ನಾನು ಮುಂಚೆ ಒಂದು 2 ಟೈಮ್ಸ್ ಬಂದಿದೆ, ಬಟ್ ಅವಾಗ ನೀರು ಬರ್ತಿರ್ಲಿಲ್ಲ, ನೀರು ಇಷ್ಟು ತುಂಬ ಹರಿತಿರ್ಲಿಲ್ಲ. ಇವಾಗ ಬಂದಾಗ ಫಸ್ಟ್ ಟೈಮ್ ಜಾಸ್ತಿ ತುಂಬು ಹೋಗ್ತಿದೆ. ಬಟ್ ಏನಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾರಾದ್ರೂ ಬರ್ಬೇಕು ಅಂತಿರೋರು ನಾರ್ಮಲ್ ವೀಕ್ ಡೇಸ್ ಅಲ್ಲಿ ಬನ್ನಿ, ವೀಕೆಂಡ್ಸ್ ಅಲ್ಲಿ ಬರಕ್ ಹೋಗ್ಬೇಡ್ರಿ, ಸಿಕ್ಕಾಪಟ್ಟೆ ಜನ ಇರ್ತಾರೆ, ಸುಮ್ಮನೆ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಈಗ ಇದು ಬಂದು ದೊಡ್ಡ ಕೆರೆನೇ, ಇದು ಕೆರೆ ಮೇಲೆ ಈಗ ಹೋಗ್ತಿದೀವಿ ನೋಡ್ರಿ. ಹಿಂಗೆ ಇದ್ದ ದಾರಿ ಜಾರ್ತಾ ಇತ್ತು ಫುಲ್ಲು. ಮೇಲೆ ಹತ್ತೆ
ನಮ್ ದಿವಾಕರ್ ಅವ್ರು ರಾಜವಲಿ ತರ ನಡ್ಕೊಂಡು ಹೋಗ್ತೀನಿ ವಿಡಿಯೋ ಮಾಡು ಅಂತ ನೋಡಿದ್ರೆ ಹಂಗೆ ನಡ್ಕೊಂಡು ಹೋಗ್ತಾವ ನೋಡ್ರಿ, ಫಸ್ಟ್ ಇಂದ ಮಾಡ್ರಿ ಅಂತವನೆ. ರಾಜವಲಿ ತರ ನಡ್ಕೊಂಡು ಹೋಗ್ತಾವನಂತೆ. ಮೇಲಿಂದ ವ್ಯೂ ನೋಡಿ ಹಿಂಗಿದೆ. ನೋಡ್ರಿ ಸ್ಪೀಡ್ ಬೋಟ್ ಎಲ್ಲ ಇದೆ. ನೋಡ್ರಿ ಸ್ಪೀಡ್ ಬೋಟ್ ಎಲ್ಲ ಇದೆ. ನೋಡ್ರಿ ನೋಡ್ರಿ ಎಲ್ಲಿ ಈಜಾಡ್ತವ್ರೆ, ಮೇಲ್ಗಡೆ ಬಂದು ಡೈ ಹೊಡೆದವ್ರೆ. ಪೊಲೀಸರು ಬಂದಿದ್ದಾರೆ, ಬೈತಿದ್ದಾರೆ. ಅವ್ರು ನೋಡಿದ್ರೆ ಅಲ್ಲಿ ನೋಡ್ರಿ ಅಲ್ಲಿ ನೀರೊಳಗಡೆ ಹಿಡ್ದಿದ್ದಾರೆ. ಪೊಲೀಸರು ಬೈತವ್ರೆ. ಅಕ್ಕ ಅವ್ರೆ, ಅಕ್ಕ ಯಾರೋ ಗೊತ್ತಿಲ್ಲ ಅಕ್ಕ. ಪೊಲೀಸರು ಬಂದು ಎಲ್ರನ್ನು ಖಾಲಿ ಮಾಡಿಸಿದ್ರು. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನ ಮಹಾಲಕ್ಷ್ಮೀ ದೇವಿ. ನಮ್ಮ ಅಜ್ಜಿ ಮೊಮ್ಮಗನ ಮೇಲೆ ಪ್ರೀತಿ ಜಾಸ್ತಿ ನೋಡ್ರಿ. ಎಲ್ಲ ಊಟಕ್ಕೆ ಹೋಗಿದ್ದವ್ರೆ. ಅಜ್ಜಿ ಪ್ರೀತಿ ಯಾರು ಬೆಳಗ್ಗೆ ನೋಡ್ರಿ ಒಬ್ಬಟ್ಟೆಲ್ಲ ತಂದವ್ರೆ ನಮ್ಮ ದಿವಾಕರ ಮತ್ತೆ ನಮ್ಮ ಪೃಥ್ವಿಗೆ. ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡ್ರಿ. ಇಲ್ಲಿ ಹೆಂಗಿದೆ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ ನಿಮ್ಗೆ. ಫುಲ್ ಜಾಮ್ ನೋಡ್ರಿ ಫ್ರೆಂಡ್ಸ್. ಸೊ ಇಲ್ಲಿಂದ ನಾವು ಹೋಗ್ತಿದೀವಿ, ನೋಡ್ತೀವಿ ಅಲ್ಲಿ ಬೋಟಿಂಗ್ ಆದ್ರೆ ಹೋಗ್ತೀವಿ. ಅಲ್ಲಿ ಜನಸಾಗರ ನೋಡಿ. ಹುಡ್ಗ ಟಿ ಶರ್ಟ್ ಮೇಲೆ ದಯಾನಂದ್ ಅದಕ್ಕೆ ಹಾಕೊಂಡಿದ್ದ, ಅದಕ್ಕೆ ದಯಾನಂದ್ ಅಂತ ಕರೆದಿದ್ದಕ್ಕೆ ತಿರುಗಿ ನೋಡ್ತಾವನೆ. ದಯಾನಂದ್ ಏನ್ ಸಮಾಚಾರ? ನೋಡ್ರಿ ದಯಾನಂದ್ ಅವ್ರು ಇದಾರೆ ನೋಡ್ರಿ, ಇಲ್ಲಿ UK ಅವ್ರು ಇದಾರೆ. ಸೊ ಫೈನಲಿ ಡ್ಯಾಮಿ ಬಂದಂಗಾಯ್ತು. ಇವಾಗ UK ನನ್ ಸ್ಪೆಕ್ಸ್ ಇಸ್ಕೊಂಡಿದ್ದಾನೆ. ನೋಡೋಣ ಹೆಂಗಿದೆ, ಹೆಂಗ್ ಅನ್ಸಿದೆ ಅಂತ ಕೇಳ. ಫಸ್ಟ್ ಅಣ್ಣವ್ರು ಕೇಳೋಣ. ಅಣ್ಣ ಹೆಂಗ್ ಕಾಣಿಸ್ತಿದೆ ಅಣ್ಣ ಗಾಗಲ್ಸ್? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೀರೋ ಕಾಣ್ತಾನ. ಹೌದು, ಹೀರೋ ಕಾಣ್ತಾ ಇದ್ದಾರೆ. ಪೋಸ್ಟ್ ಕೊಡಪ್ಪ ಹಂಗೆ ಒಂದು ನೋಡೋಣ. ಸೇಮ್ ನಮ್ಮ ದರ್ಶನ್ ಸರ್ ಇದ್ದಂಗಿದ್ದಾನೆ. ದರ್ಶನ್ ಫ್ರೆಂಡ್ಸ್, ಇವಾಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಶ್ರೀನಿವಾಸ ಸಾಗರದಲ್ಲಿ ಹೆಬ್ಬಳ ನೀರು ಬರ್ತಾ ಇದೆ. ನೀವು ಇಲ್ಲಿ ಆಟ ಆಡಿ ಹೋಗಿರೋರೆಲ್ಲ ಬೇಗ ಹೋಗಿ 2 ಸತಿ ಶಾಂಪು ಹಾಕೊಂಡು ಮಗ ಎಲ್ಲ ಕ್ಲೀನ್ ಆಗಿ ತೊಳ್ಕೊಳ್ಳಿ. ಇಲ್ಲಾಂದ್ರೆ ತಿಮ್ರ ಹತ್ಕೊಳ್ಳುತ್ತೆ. ಹೆಬ್ಬಳ ನೀರ್ ಬರೋದು, ಹೆಬ್ಬಳ ಕೆಂಗೇರಿ ಅವಾಗ ನೀರು. ಸರ್ ಬಟ್ ಏನಂದ್ರೆ ಎಲ್ಲರೂ ಏನೋ ಒಂಥರ ಜಾಲಿ ಮಾಡಕ್ ಬರ್ತಾರೆ ನೀರಲ್ಲಿ ಆಟ ಆಡಕ್ಕೆ. ಬಟ್ ಇಲ್ಲಿ ಒಳ್ಳೆ ಪ್ಲೇಸ್ ಇಲ್ಲ ಅಲ್ಲ, ಅದಕ್ಕೆ ಇದಕ್ಕೆ ಬರ್ತಾರೆ. ಏನಿಲ್ಲ, ಮನೆಗೆ ಹೋಗ್ಬಿಟ್ಟು ನೂರಲ್ಲಿ ಹೋಗ್ತಾವ್ರೆ ಈ ಜಾಗದಲ್ಲೂ. ಕುರಿಗ್ಲಾದ್ರೆ ಪರವಾಗಿಲ್ಲ, ಸ್ವಲ್ಪ ಸೈಡ್ ಜಾಗ ಹೋಗುತ್ತೆ, ಮನ್ಸೂರ್ ಸೈಡ್ಗೆ ಹೋಗಲ್ಲ. ಗಾಯ್ಸ್ ನಮ್ಮ ಅಮ್ಮ ಒಂದು ಡೈಲಾಗ್ ಹೇಳಿದ್ರು, ಇದು ಶ್ರೀನಿವಾಸ ಸಾಗರ ಅಲ್ಲ ಜನಸಾಗರ ಅಂತ ಹೇಳಿದ್ರು. ಹಂಗೆ ಆಗ್ಬಿಟ್ಟಿದೆ ಇವಾಗ. ಸೊ ಬೋಟಿಂಗ್ ಮಾಡೋಣ ಅಂತ ಬಂದ್ವಿ. ನೋಡಿ ಜನ ಇದ್ದಾರೆ, ಬೋಟಿಂಗು ಫುಲ್ಲು ಪವರ್ ಬೋಟ್ಸ್ ಇದೆ. ಲೈಫ್ ಜಾಕೆಟ್ ಹಾಕೊಂಡಿದ್ದಾರೆ ನೋಡಿ. ನೋಡಿ ಫುಲ್ ಜನ ಇದ್ದಾರೆ, ಎಲ್ಲ ಬೋಟಿಂಗ್ ಕಾಯ್ತಾ ಇದ್ದಾರೆ. UK ಬ್ರೋ ಎಲ್ಲಿ ಬ್ರೋ ಟಿಕೆಟ್ ತಗೊಳ್ಳೋದು? ಟಿಕೆಟ್ ಏನಿಲ್ಲ ಬಿಡು ಬ್ರೋ, ನಮ್ಗೆ ಹಂಗೆ ಹೋಗಿ ಸೈಲೆಂಟ್ ಆಗಿ ಹತ್ತದ ಅಷ್ಟೇ. ಹೋಗ ಸೊ ನಮ್ಮ UK ಬ್ರೋ ಹೇಳ್ತಿದ್ದಾರೆ ನಮಗೆ ಫ್ರೀಯಾಗಿ ರೈಡ್ ಬೋಟ್ ರೈಡ್ ಕೊಡಿಸ್ತಾರಂತ. ಬನ್ನಿ ಬನ್ನಿ ಬನ್ನಿ, ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಇವಾಗ ಸ್ವಲ್ಪ ಸೈಡ್ ಬಿಡಿ ಮೈಕಿಗೆ. ಬೋಟಲ್ಲಿ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನನಗಿಂತ ನನ್ನ ಮಗಳು ಜಾಸ್ತಿ ಎಂಜಾಯ್ ಮಾಡಿಳು. ಸೂಪರ್ ಆಗಿತ್ತು. ಚೆನ್ನಾಗಿತ್ತ? ಭಯ ಆಯ್ತಾ? ಏನ್ ಭಯ ಇಲ್ಲ.
ನೀವ್ ಹೋಗಿದ್ರಣ್ಣ? ಚೆನ್ನಾಗಿತ್ತಾ? ಓಕೆ ಓಕೆ. ಅಜ್ಜಿ ಇಲ್ವಾ? ಅಣ್ಣ ಹೆಂಗಿತ್ತು? ಎಂಜಾಯ್ ಅಲ್ಲ, ಮೈಕ್. ಚೆನ್ನಾಗಿತ್ತು ಚೆನ್ನಾಗಿತ್ತು ಓಕೆ ಓಕೆ. ಮೈಸೂರ್ಗೆ ಹೋದಂಗಿಂತ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಕ್ಯಾಮ್ರಾಮನ್ ಸುರೇಶ್ ಜೊತೆ 9 ಡೆಲ್ಲಿ ಪರಿಮಳ. ಸೊ ಬೋಟ್ ರೈಡ್ ಬಂದಿದೀವಿ ನೋಡ್ರಿ, ಬರ್ತಾವ್ರೆ ಪೃಥ್ವಿ ಅವರು. ಓಕೆ ಬ್ರೋ, ಏನಾರು ಹೇಳ್ತೀರಾ? ಏನಿಲ್ಲ, ಕ್ಲೀನಾಗಿ ಕರ್ಕೊಂಡ್ ಬಂದ್ರೆ ಸಾಕು. ಡ್ರಿಫ್ಟ್ ಹೊಡಿಬೇಕಾದ್ರೆ ಇರ್ಲಿ ಬಿಡಿ ಬ್ರೋ, ನಮ್ಮೂರ್ಗ್ ಬಂದಿದ್ದೀರಾ ತುಂಬಾ ದೂರದಿಂದ. ನಮ್ ಯು ಕೆ ಬ್ರೋ ಇಂದ ನಮ್ಗೆ ಫ್ರೀಯಾಗಿ ರೈಡ್ ಮಾಡಿಸ್ತಾವ್ರೆ ಬೋಟ್ ರೈಡು. ನೋಡ್ರಿ ಹೋಗ್ತಾ ಇದೀವಿ ಬೋಟ್ ರೈಡು. ₹200 ಟಿಕೆಟ್, ಬಟ್ ನಮ್ ಯು ಕೆ ಬ್ರೋ ನಮ್ಗೆ ₹2,000 ಉಳ್ಸವ್ರೆ. ನೋಡ್ರಿ ಡ್ರೈವಿಂಗ್ ಮಾಡ್ತಾವ್ರ ನಮ್ ಯು ಕೆ ಬ್ರೋ. ಕುದುರೆ ಓಡಿಸ್ತಾವ್ರೆ. ಏನೋ ಅದ್ ಕೇಳಿದ್ರು ಆಮೇಲೆ ಅದೇನೋ ಅದು. ನೋಡಿ ಗಾಯ್ಸ್, ಪಕ್ಷಿ ಹೆಂಗ ಆಡ್ತಾ ಐತೆ. ಬೋಟ್ ಕಾಂಪಿಟೇಷನ್ ಕೊಡ್ತಾ ಇದೆ, ಅದು ಬೋಟ್ಗೆ ಕಾಂಪಿಟೇಷನ್. ನೋಡ್ರಿ ಅಣ್ಣ ಫುಲ್ ಡ್ರಿಫ್ಟ್ ಹೊಡಿತಾವ್ರೆ. ಇಟ್ಕೊಳತ್ತೀವಿ. ಇಲ್ಲಿಂದ ಈಜು ಹೊಡ್ಕೊಂಡು ಹೋಗ್ಬೇಕಂತೆ ಗಾಯ್ಸ್, ಅಣ್ಣ ಹೇಳ್ತಾವ್ರೆ. ನಮ್ಗೆ ಯಾರಿಗೂ ಈಜ್ ಬರಲ್ಲ. ಸಕ್ಕತ್ತಾಯ್ತು ಮಾತ್ರ ಬೋಟ್ ರೈಡು. ದಾರಿ ಬಿಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.